ದೇಶದ ಮೊದಲ ಜಲಾಂತರ್ಗಾಮಿ ಪ್ರವಾಸೋದ್ಯಮವನ್ನು ಪ್ರಾರಂಭಿಸಲು ಗುಜರಾತ್ ಸರ್ಕಾರ ನಿರ್ಧರಿಸಿದೆ. ಇದರಿಂದಾಗಿ ನೀರಿನೊಳಗಿನ ಸುಂದರ ಪ್ರಪಂಚವನ್ನು ನೋಡಲು ಬಯಸುವ ಸಾಹಸಿ ಪ್ರವಾಸಿಗರಿಗೆ ಒಂದೊಳ್ಳೆ ಆಯ್ಕೆಗಳನ್ನು ನೀಡುವ ಗುರಿಯನ್ನು ಹೊಂದಿದೆ. ಇದರ ಬಗ್ಗೆ ಡೀಟೇಲ್ಸ್ ಇಲ್ಲಿದೆ. ದೇಶದ ಮೊದಲ ಜಲಾಂತರ್ಗಾಮಿ ಪ್ರವಾಸೋದ್ಯಮವನ್ನು ಪ್ರಾರಂಭಿಸಲು ಗುಜರಾತ್ ಸರ್ಕಾರ ನಿರ್ಧರಿಸಿದೆ. ಗುಜರಾತ್ ಸರ್ಕಾರ ಮತ್ತು ಮಜಗಾಂವ್ ಡಾಕ್ ಯಾರ್ಡ್ ಲಿಮಿಟೆಡ್ ನಡುವಿನ ಮೆಮೊರಾಂಡಮ್ ಆಫ್ ಅಂಡರ್ಸ್ಟ್ಯಾಂಡಿಂಗ್ ಮೂಲಕ ಸುಗಮಗೊಳಿಸಲಾದ ಹೊಸದಾದ ಈ ಯೋಜನೆಯು ನೀರೊಳಗಿನ ಸುಂದರ ಪ್ರಪಂಚವನ್ನು ಅನ್ವಯಿಸಲು ಬಯಸುವ ಸಾಹಸಿ ಪ್ರವಾಸಿಗರಿಗೆ ಒಂದೊಳ್ಳೆ ಆಯ್ಕೆಗಳನ್ನು ನೀಡುವ ಗುರಿಯನ್ನು ಹೊಂದಿದೆ. ಭಾರತೀಯ ಪ್ರವಾಸೋದ್ಯಮದಲ್ಲಿ ಒಂದು ಮೈಲಿಗಲ್ಲನ್ನು ಗುರುತಿಸುವ ಸಲುವಾಗಿ ಗುಜರಾತ್ ಸರ್ಕಾರವು ಮಜಗಾನ್ ಡಾಕ್ ಲಿಮಿಟೆಡ್ ಸಹಯೋಗದೊಂದಿಗೆ ದೇಶದ ಮೊದಲ ಜಲಾಂತರ್ಗಾಮಿ ಪ್ರವಾಸೋದ್ಯಮ ಉಪಕ್ರಮವನ್ನು ಪ್ರಾರಂಭಿಸಲು ಸಕಲ ಸಿದ್ಧತೆ ಕೂಡ ಮಾಡಿಕೊಳ್ತಿದೆ. ಈ ಮಹತ್ವಪೂರ್ಣ ಯೋಜನೆಯು ಬೆಟ್ಟ ದ್ವಾರಕ ಸುತ್ತಮುತ್ತಲಿನ ಸಮುದ್ರ ಜೀವಿಗಳ ಅನ್ವೇಷಣೆಯ ಮೇಲೆ ಕೇಂದ್ರೀಕರಿಸಿದೆ. ಇನ್ನು ಇದು ಟೈಟಾನಿಕ್ ಸಬ್ಮರ್ಜಿಬಲ್ ದಂಡಯಾತ್ರೆಗೆ ಸಮಾಂತರವಾಗಿದೆ ಅಂತ ಹೇಳಲಾಗ್ತಿದೆ. ಈ ವಿಶಿಷ್ಟವಾದ ಪ್ರವಾಸೋದ್ಯಮ ಆಯ್ಕೆಯು 2024ರ ದೀಪಗಳ ಹಬ್ಬ ದೀಪಾವಳಿಯದಂದು ಪ್ರಾರಂಭವಾಗುವ ಗುರಿಯನ್ನು ಹೊಂದಿದೆ. ಈ ಮಹತ್ವಪೂರ್ಣ ಯೋಜನೆಯು ಬೆಟ್ ದ್ವಾರಕ ಸುತ್ತಮುತ್ತಲಿನ ಸಮುದ್ರ ಜೀವಿಗಳ ಅನ್ವೇಷಣೆಯ ಮೇಲೆ ಕೇಂದ್ರೀಕರಿಸಿದೆ. ಇನ್ನು ಇದು ಟೈಟಾನಿಕ್ ಸಬ್ಮರ್ಜಿಬಲ್ ದಂಡಯಾತ್ರೆಗೆ ಸಮಾಂತರವಾಗಿದೆ ಅಂತ ಹೇಳಲಾಗ್ತಿದೆ. ಮೂಲಗಳ ಪ್ರಕಾರ ಈ ವಿಶಿಷ್ಟವಾದ ಪ್ರವಾಸೋದ್ಯಮ ಆಯ್ಕೆಯು 2024ರ ದೀಪಗಳ ಹಬ್ಬ ದೀಪಾವಳಿಯದಂದು ಪ್ರಾರಂಭವಾಗುವ ಗುರಿಯನ್ನು ಹೊಂದಿದೆ. 100 ಮೀಟರ್ ಧುಮುಕುವ ಅವಕಾಶ. ಈ ಮೂಲಕ ಪ್ರವಾಸಿಗರು ಜಲಾಂತರ್ಗಾಮಿ ನೌಕೆಯಲ್ಲಿ ಸಮುದ್ರದ ಕೆಳಗೆ ಸುಮಾರು 100 ಮೀಟರ್ ಧುಮುಕುವ ಅಭೂತಪೂರ್ವ ಅವಕಾಶವನ್ನು ಪಡೆಯಲಾಗಿದೆ. ದ್ವೀಪವನ್ನು ಸುತ್ತುವರೆದಿರುವ ಸಮುದ್ರ ಜೀವಿಗಳನ್ನು ನೇರವಾಗಿ ನೋಡುವ ರೋಮಾಂಚನ ಅನುಭವವನ್ನು ಪಡೆಯುತ್ತಾರೆ. ಇನ್ನು ಯೋಜಿತ ಜಲಾಂತರ್ಗಾಮಿ ನೌಕೆಯು ಸುಮಾರು 35 ಟನ್ ತೂಕವಿರುತ್ತೆ. ಒಂದು ಸಮಯದಲ್ಲಿ 30 ಪ್ರಯಾಣಿಕರಿಗೆ ಅವಕಾಶ ಕಲ್ಪಿಸುತ್ತದೆ ಅಂತ ವರದಿಗಳು ಸೇರಿಸುತ್ತಿವೆ. ನೀರಿನ ಅಡಿಯಲ್ಲಿ ಹೋಗುವವರೆಗೆ ಸಮುದ್ರ ಮಟ್ಟದಿಂದ 100 ಮೀಟರ್ ಕೆಳಗೆ ರುದ್ರ ರಮಣೀಯ ನೋಟಗಳನ್ನು ಕಣ್ತುಂಬಿಕೊಳ್ಳುವ ಅವಕಾಶ ಪಡೆಯಲಾಗಿದೆ. ನೀರೊಳಗಿನ ವೀಕ್ಷಣೆಗಳನ್ನು ಆನಂದಿಸಬಹುದು. ಇದು 24 ಪ್ರಯಾಣಿಕರಿಗೆ ಆಸನದ ಸ್ಥಳವನ್ನು ಒದಗಿಸುತ್ತದೆ. ಪ್ರತಿಯೊಂದು ಕಿಟಕಿಯ ವೀಕ್ಷಣೆಯೊಂದಿಗೆ ಹಡಗನ್ನ 2 ಅನುಭವಿ ಪೈಲಟ್ಗಳು ಮತ್ತು ವೃತ್ತಿಪರ ಸಿಬ್ಬಂದಿ ಪೈಲಟ್ ಮಾಡ್ತಾರೆ. ಸಾಹಸಿ ಪ್ರವಾಸಿಗರು ಕುಳಿತುಕೊಳ್ಳುವ ವ್ಯವಸ್ಥೆಯನ್ನ ಪ್ರತಿಯೊಬ್ಬರು ಅತ್ಯುತ್ತಮವಾದ ನೀರೊಳಗಿನ ವೀಕ್ಷಣೆಗಳನ್ನು ಆನಂದಿಸುವ ರೀತಿಯಲ್ಲಿ ವಿನ್ಯಾಸಗೊಳಿಸಲಾಗಿದೆ. ಈ ಅದ್ಭುತ ಯೋಜನೆಯು ಈ ಪ್ರದೇಶದಲ್ಲಿ ಹೆಚ್ಚಿನ ಉದ್ಯೋಗ, ಹೂಡಿಕೆ ಮತ್ತು ಪ್ರವಾಸೋದ್ಯಮವನ್ನು ಸೃಷ್ಟಿಸುತ್ತದೆ ಅಂತ ನಿರೀಕ್ಷಿಸಲಾಗಿದೆ. ಪ್ರತಿಕ್ಷಣದ ಸುದ್ದಿಗಾಗಿ ಜಿ ಕನ್ನಡ ನ್ಯೂಸ್ ಆ್ಯಪ್ ಡೌನ್ಲೋಡ್ ಮಾಡಿ. ಲೈವ್ ಟಿವಿ, ಲೇಟೆಸ್ಟ್ ಅಪ್ಡೇಟ್ಸ್, ಎಂಟರ್ಟೈನ್ಮೆಂಟ್, ಲೈಫ್ ಸ್ಟೈಲ್, ಟೆಕ್ನಾಲಜಿ ಸುದ್ದಿ ನಿಮ್ಮ ಅಂಗೈಯಲ್ಲಿ.